ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ
ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಬುಲೆಟ್ ಚಾಲನೆ ಮಾಡುವಾಗ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿರೋದು. ಸತ್ಯಮಂಗಲ ಬಡಾವಣೆಯ 23 ವರ್ಷದ ಯುವತಿ ರಮ್ಯಾ ಮೃತಪಟ್ಟಿದ್ದಾರೆ. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿಗೆ ಘಟನೆಯಲ್ಲಿ ಗಾಯವಾಗಿದೆ. ಹೆಲ್ಮೆಟ್ ಧರಿಸದೆ ಬುಲೆಟ್ ಅನ್ನ ಓಡಿಸ್ತಾ ಇದ್ರಂತೆ ರಮ್ಯಾ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅವಘಡ ಸಂಭವಿಸಿ ಯುವತಿ ಮೃತಪಟ್ಟಿರುವ ಘಟನೆ ಹಾಸನದ ಹೊರವಲಯದಲ್ಲಿ ನಡೆದಿದೆ. ಮತ್ತೋರ್ವ ಯುವತಿ ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. 23 ವರ್ಷದ ರಮ್ಯಾ ಮೃತಪಟ್ಟಿರುವ ಯುವತಿ. ಹಾಸನ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ.